ಈ ವಿಡಿಯೋಗಳು ಯಾವಿವು? ಇವೇನು ಫ್ರೆಶ್ ಇರುವಂಥವ ಅಥವಾ ಹಳೆಯದ? ಕೆಲವು 2025ರದ್ದು, ಇನ್ನು ಕೆಲವು 23ರದ್ದು. ಮುಖ್ಯವಾದ ಕೆಲವು ವಿಡಿಯೋಗಳು 23ರಲ್ಲಿ ತೆಗೆದಿರುವಂಥ ವಿಡಿಯೋಗಳು. ಒಂದೆರಡು ವಿಡಿಯೋಗಳು 3-4 ತಿಂಗಳ ಹಿಂದಾಗಿವೆ. ಖುದ್ದು ಪರಮೇಶ್ವರ್ ಇದು ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಡಿಯೋಗಳ ಬಗ್ಗೆ ಅಧಿಕಾರಿಗಳಿಂದ ನನ್ನ ಮಾಹಿತಿ ಪಡೆದಿದ್ದೀನಿ. ಕೆಲವು ಹೊಸವು 3-4 ತಿಂಗಳ ಹಿಂದಿಂದು, ಇನ್ನು ಕೆಲವು 2023ರದ್ದು ಅಂತಾರೆ ಪರಮೇಶ್ವರ್. ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವ್ರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವ್ರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ವಿಡಿಯೋಗಳನ್ನು ಏನು ಇದಕ್ಕೆ ಸಂಬಂಧಪಟ್ಟಂಗೆ 5 ಕಮಿಟಿಯನ್ನು ಕೂಡ ರಚಿಸಲಾಗಿದೆ. ಅವರು ಕೂಲಂಕಷವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. 1 ತಿಂಗಳ ಒಳಗಡೆಗೆ ಅವರು ರಿಪೋರ್ಟನ್ನು ಕೊಡಬೇಕು. 1 ತಿಂಗಳ ಡೆಡ್ಲೈನ್. ಇದಕ್ಕೋಸ್ಕರ ಸಮಿತಿಯನ್ನು ರಚನೆ ಮಾಡಲಾಗಿದೆ. 1 ತಿಂಗಳ ಒಳಗಡೆಗೆ ಅವರು ರಿಪೋರ್ಟನ್ನು ಕೊಡಬೇಕು. ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆರ್ ಹಿತೇಂದ್ರ ಅವರ ನೇತೃತ್ವದಲ್ಲಿ ಸಂದೀಪ್ ಪಾಟೀಲ್, ಅಮರನಾಥ್ ರೆಡ್ಡಿ ಸೇರಿದಂತೆ 5 ಜನ ಇದ್ದಾರೆ. ಆ 5ರ ಒಂದು ಟೀಮ್ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಬೇಕು, ಕೂಲಂಕುಷವಾದಂಥ ವಿವರಗಳನ್ನು ಕಲೆ ಹಾಕಬೇಕು. ಅದಾದಮೇಲೆ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡಬೇಕು. ಸಮಿತಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಪರಮೇಶ್ವರ್. 1 ತಿಂಗಳ ಒಳಗಡೆಗೆ ರಿಪೋರ್ಟ್ ಬರಬೇಕು ಅಂತ. ಸಂದೀಪ್ ಪಾಟೀಲ್, ಅಮರನಾಥ್ ರೆಡ್ಡಿ, ರಿಷ್ಯಂತ್ ಕೂಡ ಇರ್ತಾರೆ, ಅದರಲ್ಲಿ ಹಿತೇಂದ್ರ ಅವರು ಇರ್ತಾರೆ. 1 ತಿಂಗಳಲ್ಲಿ ಅವರು ರಿಪೋರ್ಟನ್ನು ಕೊಡಬೇಕು. ಯಾರ್ಯಾರು ಇದರ ಹಿಂದೆ ಇಂಥ ಕ್ರಿಮಿನಲ್ಗಳಿಗೆ ಕೊಟ್ಟಿರುವಂಥವ್ರು ಯಾರು ಮೊಬೈಲ್ನ? ಅವ್ರು ನೋಡಿ, ಉಮೇಶ್ ರೆಡ್ಡಿ ಕೂತ್ಕೊಂಡು ಮಾತಾಡ್ತಿರೋದು ನೋಡಿ. ಯಾರ ಭಯನೂ ಇಲ್ಲ, ಆರಾಮಾಗಿ ಕೂತ್ಕೊಂಡು ಮನೇಲೆ ಮಾತಾಡ್ತಾರಲ್ಲ, ರೆಸಾರ್ಟಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಆ ರೀತಿ ಮಾತಾಡ್ತಾ ಇದ್ದಾನೆ ಅವನು. ಅಂದರೆ ಇಂಥವ್ರಿಗೆ ನಿನ್ನೆ ನಾವು ಈ ಡೌಟನ್ನು ವ್ಯಕ್ತಪಡಿಸಿದ್ವಿ. ಇಂಥವ್ರಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ, ಹೆಂಗೆ ಕೊಟ್ಟರು? ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಗಿಂದ ಟಿವಿನೇ ವರದಿ ಪ್ರಸಾರ ಮಾಡ್ತಾಯಿದೆ. ಇದರ ಹಿಂದಿರುವಂಥವ್ರು ಯಾರ್ಯಾರು, ಏನು ಎತ್ತ, ಕೆಲವ್ರನ್ನ ಎತ್ತಂಗಡಿ ಮಾಡಿಸೋಕ್ಕೆ, ಕೆಲವ್ರನ್ನ ಪ್ರತಿಷ್ಠಾಪನೆ ಮಾಡಿಸ್ಲಿಕ್ಕೆ, ಈ ರೀತಿ ಏನಾದರೂ ಆಗ್ತಾ ಇದೆಯಾ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಿತ್ತು. ಈಗ ಅದರ ಪರಿಣಾಮ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರಿಕಾಗೋಷ್ಠಿ ಮಾಡಿದರು. 2 ಸಸ್ಪೆಂಡ್ ಮಾಡಲಾಗಿದೆ, ಮತ್ತೊಬ್ಬರನ್ನ ಎತ್ತಂಗಡಿ ಮಾಡಲಾಗಿದೆ. ಬನ್ನಿ ನಮ್ಮ ಕ್ರೈಮ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಕ್ರಿಮಿನಲ್ಗಳ ಕೈನಲ್ಲಿ ಈ ರೀತಿ ಮೊಬೈಲ್ಗಳು
ಯಾರು ಕೊಟ್ಟರು ಈ ಪ್ರಶ್ನೆನ ನಾವು ಕೇಳ್ತಾನೆ ಇದ್ವಿ. ಅದರಲ್ಲೂ ಉಮೇಶ್ ರೆಡ್ಡಿ ಅಂತವನು ಆರಾಮಾಗಿ ಕೂತ್ಕೊಂಡು ಚಕ್ಕಳ ಬಕ್ಕಳ ಹಾಕ್ಕೊಂಡು ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತಂದರೆ ಸ್ವಂತ ಮನೆಯಲ್ಲೂ ಕೂತ್ಕೊಂಡು ಮಾತಾಡಲ್ಲ ಯಜಮಾನರುಗಳು, ಹಂಗೆ ಮಾತಾಡ್ತಾ ಇದ್ದಾನೆ. ಇದರ ಅರ್ಥ ಏನು? ಇಂಥವ್ನ ಕೈಗೆ ಸಿಗುತ್ತೆ ಅಂತಂದರೆ ತಂದು ಕೊಟ್ಟಿರುವಂಥವ್ರು ಯಾರು? ಬಹುಶಃ ಏನು ಅಂದರೆ ನಾವು ವ್ಯಕ್ತಪಡಿಸಿರುವಂಥ ಅನುಮಾನ ನಿಜ ಅಂತ ಅನ್ನಿಸ್ತಾ ಇದೆ. ಯಾರನ್ನ ಯಾರೋ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಥವಾ ಇನ್ಯಾರನ್ನೋ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಲಿಕ್ಕೆ ಈ ರೀತಿ ಪ್ರಯತ್ನಗಳಾಗಿದೆಯೋ ಅನ್ನುವಂಥದ್ದು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್. ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ, ಮತ್ತೊಬ್ಬರು ಟ್ರಾನ್ಸ್ಫರ್. ಬರೀ ಇದರಿಂದ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗುತ್ತಾ? ಅಥವಾ ಈ 5 ಕಮಿಟಿ ಏನು ಮಾಡಿದಾರಲ್ಲ ಆ ಕಮಿಟಿ 1 ತಿಂಗಳಲ್ಲಿ ಕೊಡುವಂಥ ವರದಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಏನು ನಡೀತಾ ಇದೆ? ಇವೇನು ಫ್ರೆಶ್ ವೀಡಿಯೋಸಾ, ಹಳೆ ವೀಡಿಯೋಗಳ? ಇದ್ರ ಹಿಂದೆ ಯಾರು ಕೈವಾಡ ಇದೆ, ಏನು ಎತ್ತ, ಏನಿದೆ ವಿವರ ಕಿರಣ್? ರಂಗನಾಥ್, ಈಗೇನು ವಿಡಿಯೋ ಹೊರಗಡೆ ಬಂದಿದೆ ಇದು ಮುಖ್ಯವಾಗಿ ಒಂದಷ್ಟು ವಿಡಿಯೋ 2023ದು, ಒಂದಷ್ಟು 25ದು ಕೂಡ. ಯಾಕೆಂದರೆ ಏನು ರಣ್ಯಾರಾವ್ ಕೇಸಿನಲ್ಲಿ ಸಿಕ್ಕಿಬಿದ್ದಿರುವಂಥ ಏನು ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಿಬಿದ್ದಂಥ ತರುಣ್ ಅಂತ ಏನು ಅವನು ಕೂಡ ಇತ್ತೀಚೆಗೆ ಜೈಲಿಗೆ ಸೇರಿಕೊಂಡವನು, 6-7 ತಿಂಗಳಾಯಿತು. ಆತನು ಮೊಬೈಲನ್ನು ಬಳಕೆ ಮಾಡ್ತಾ ಇರೋದು ಅಂದರೆ 2025ದು. ಹಿಂದೆ ಇನ್ನು ಉಮೇಶ್ ರೆಡ್ಡಿ ಬಳಕೆ ಮಾಡ್ತಾ ಇರೋದು ಅಥವಾ ಒಂದು ಶಂಕಿತ ಉಗ್ರ ಏನು ಜೈಲಲ್ಲಿ ಆತನ ಬಳಕೆ ಮಾಡ್ತಾ ಇರುವಂಥದ್ದು, ಮತ್ತು ಜೈಲ್ ಒಳಗಡೆ ಡ್ಯಾನ್ಸ್ ಮಾಡ್ತಾ ಇರುವಂಥ ವಿಡಿಯೋ ಬಹುಶಃ ಅದೆಲ್ಲ ಹಳೇದಿದ್ರು. ಹಳೇದಾದರೂ ಕೂಡ ಆ ಸಂದರ್ಭದಲ್ಲಿ ಮೊಬೈಲನ್ನು ಕಳಿಸ್ತವ್ರು ಯಾರು, ವಿಡಿಯೋ ಮಾಡಿಸ್ತವ್ರು ಯಾರು, ಅದಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಈ ಟೈಮಲ್ಲಿ ರಿಲೀಸ್ ಮಾಡಿಸ್ತವ್ರು ಯಾರು, ಇದು ಎಲ್ಲವೂ ಕೂಡ ಒಂದು ಕಡೆ ತನಿಖೆ ಆಗಬೇಕು. ಅದಕ್ಕೆ ಒಂದು ಕಮಿಟಿ ಕೂಡ ರಚನೆ ಮಾಡಿದ್ದಾರೆ. ಅದು ಒಂದು ಭಾಗ. ಇದು ರಂಗನಾಥ್ ಬರೀ ಇವತ್ತಿಗೆ ಅಲ್ಲ, ಇನ್ನೂ ಕೂಡ ಇದರಿಂದ ನಾವು ಚಾಪಾಕಾಗದ ಹಗರಣದ ಏನು ಕರೀಂಲಾಲ ತೇಲ್ಗಿ ಫೆಸಿಲಿಟೀಸ್ ತಗೋತಾ ಇರೋದು ಒಂದಷ್ಟು ವಿಡಿಯೋ ಬಂದಿತ್ತು. ಜೊತೆಗೆ ಆ ಜೈಲಲ್ಲಿ ತನ್ನ ಆಪ್ತ ಆಗಿದ್ದಂಥ ಶಶಿಕಲಾ ಟೈಮಲ್ಲೂ ಕೂಡ ಆಕೆನೂ ಜೈಲಲ್ಲಿದ್ದಾಗ ಆ ಫೆಸಿಲಿಟೀಸ್ ತರ್ಬೋದು. ಮತ್ತು ದರ್ಶನ್ ಜೈಲಲ್ಲಿದ್ದಾಗ, ಅಂದರೆ ಇವಾಗಲೂ ಇದ್ದಾರೆ, ಹಿಂದೆ ಫಸ್ಟ್ ಟೈಮು ಅವರು ಜೈಲಿಗೆ ಹೋದಾಗ ಅಲ್ಲಿ ಇದ್ದಾಗ ಫೆಸಿಲಿಟೀಸ್ ತಗೋದು, ಇದೆಲ್ಲವೂ ಕೂಡ ನಿರಂತರವಾಗಿ ಅಲ್ಲಿ ಆಗ್ತಾನೆ ಇರುತ್ತೆ. ಆದರೆ ಒಂದು ಈ ಸರಿ ಗೌರ್ಮೆಂಟ್ ಭಾಳ ಸೀರಿಯಸ್ ಆಗಿ ತೊಗೊಂಡಿರೋದು ಏನು ಅಂದರೆ ಚೀಫ್ ಸೂಪ್ರಿಡೆಂಟ್ ಪೋಸ್ಟ್ ಅಂತ ಏನಿದೆ ಪರಪ್ಪನಗರ, ಅಲ್ಲಿ IPS ಆಫೀಸರ್ನ ಒಂದು ಹುದ್ದೆಗೆ ಹಾಕುವಂಥದ್ದು ಭಾಳ ಒಂದು ಇನಿಷಿಯೇಟಿವ್ ತೊಗೊಂಡಿದೆ ಅಂತ. ಯಾಕೆಂದರೆ ಪ್ರತಿ ಬಾರಿನೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾರೆ ಅಥವಾ ಪೊಲೀಸರು ಅಲ್ಲೇ ಒಂದು ತನಿಖೆ ಮಾಡ್ತಾರೆ, ಒಂದು ರಿಪೋರ್ಟ್ ಕೊಡ್ತಾರೆ, ಇಂತಿಂಥವ್ರು ಅಂತ ಸಸ್ಪೆಂಡ್ ಮಾಡ್ತಾರೆ, ಮತ್ತು 3 ತಿಂಗಳಾದಮೇಲೆ ಮತ್ತೆ ಬೇರೆ ಒಂದು ಟ್ರಾನ್ಸ್ಫರ್ ಆಗಿ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾರೆ. ಯಾಕೆಂದರೆ ಬೆಂಗಳೂರು ಪರಪ್ಪನಗರ ಇದೆಲ್ಲ ಒಂದು ದೊಡ್ಡ, ಅಂದರೆ ಜೈಲ್ ಅಧಿಕಾರಿಗಳಿಗೆ ಅಲ್ಲಿ ಆ ಒಂದು ಇಲ್ಲಿ ಬರೋಕ್ಕೆ ಸಾಕಷ್ಟು ಲಾಬಿ ಮಾಡ್ತಾರೆ. ಅದು ಪೊಲಿಟಿಕಲ್ ಆಗಿರ್ಬೋದು, ಹಣದಾಗಿರ್ಬೋದು, ಭಾಳ ದೊಡ್ಡ ಮಟ್ಟದ ಲಾಬಿ. ಈ ಒಂದು ಎಸ್ಪೆಷಲಿ ಬೆಂಗಳೂರು ಪರಪ್ಪನಗರ ಜೈಲಿನ ಅದು ಸೂಪ್ರಿಡೆಂಟ್ ಇರ್ಬೋದು, ಚೀಫ್ ಸೂಪ್ರಿಡೆಂಟ್ ಇರ್ಬೋದು, DAG ಇರ್ಬೋದು, ಜೊತೆಗೆ ವಾರ್ಡನ್ ಇರ್ಬೋದು, ಜೈಲರ್ಸ್ ಇರ್ಬೋದು. ಯಾಕೆಂದರೆ 2 ತಿಂಗಳಿಗೂ ಕೂಡ ಅಲ್ಲಿ ನಿರಂತರವಾಗಿ ಒಳಗಡೆ ಇಂಟರ್ನಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅಂದರೆ ಒಬ್ಬ ಫುಡ್ ನೋಡ್ಕೊಂಡಿರಬಹುದು, ಅದನ್ನ ತಗೊಳ್ಳೋಕ್ಕೆ ಅಂತಾನೆ ದೊಡ್ಡ ಮಟ್ಟದ ಲಾಬಿ. ನೀವು ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಅಂತ. ಒಬ್ಬ ಜೈಲರು ಒಂದು 2 ಮಂತ್ಸ್ ನೋಡ್ಕೋತಾನೆ, ಅಂದರೆ ರೇಷನ್ ತರಿಸೋದು ಕೊಡೋದು, ಅದನ್ನ ನೋಡ್ಕೊಳ್ಳೋಕ್ಕೆ ದೊಡ್ಡ ಮಟ್ಟದ ಲಾಬಿ ಆಗುತ್ತೆ ಅಂತಂದರೆ ಇನ್ನು ಚೀಫ್ ಸೂಪ್ರಿಡೆಂಟ್ ಪೋಸ್ಟ್ಗೆ ಇನ್ನು ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದ ಲಾಬಿ ಇರ್ಬೋದು ಅಂತ. ಇವೆಲ್ಲವೂ ಕೂಡ ವಿಡಿಯೋ ಒಂದು ಕಡೆ ನಿರಂತರವಾಗಿ, ಯಾಕೆಂದರೆ ನಾವು ಕೂಡ ಒಂದು ಸ್ಟಿಂಗ್ ಆಪರೇಷನ್ಸ್ ಕೂಡ ಒಂದು 4-5 ವರ್ಷದಿಂದ ಮಾಡಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡಿದ್ವಿ. ಈ ಥರದ ಒಂದು ಸ್ಮಾರ್ಟ್ ಫೋನ್ಗೆ ಇಷ್ಟು ದುಡ್ಡು, ಬರೀ ಬೇಸಿಕ್ ಮೊಬೈಲ್ಗೆ ಇಷ್ಟು ದುಡ್ಡು ಅಂತಾನೆ ಒಳಗಡೆ ಕೊಡುವಂಥ ಫೆಸಿಲಿಟೀಸ್ ಎಲ್ಲ, ಆಮೇಲೆ ಯಾವಾಗ ಟೈಮ್ಗೆ ಜಾಮರನ್ನು ವೀಕ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ. ಆಗೊಂದು 6 ತಿಂಗಳು ಒಂದಷ್ಟು ಭಾಳ ನೀಟಾಗಿ ನಡೀತಾ ಇತ್ತು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಜನದಿಂದ ಅಥವಾ ಅಲ್ಲಿ ಅಧಿಕಾರಿಗಳ ಅದ್ರ ಗಮನಕ್ಕೆ ಹೋದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ಯಥಾ ಪ್ರಕಾರ ಗಾಂಜಾ ಇರ್ಬೋದು, ಲಿಕ್ಕರ್ ಇರ್ಬೋದು, ಮೊಬೈಲ್ ಇರ್ಬೋದು, ಇವೆಲ್ಲವೂ ಕೂಡ ಡ್ರಗ್ಸ್ ಎಲ್ಲ ಥರದ್ದು ಕೂಡ ಒಳಗಡೆ ಹೋಗುವಂಥದ್ದು. ಯಾಕೆಂದರೆ ಜೈಲ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಜೈಲಲ್ಲಿ ಬರುವಂಥ, ಅಂದರೆ ಯಾಕೆ ಬೆಂಗಳೂರು ಪರಪ್ಪನಗರ ಅಂದರೆ ಗಣ್ಯರು ಆ ಒಂದು ಜೈಲಿಗೆ ಬರ್ತಾರೆ. ಅದು ಪೊಲಿಟಿಷಿಯನ್ಸ್ ಇರ್ಬೋದು, ಮಿನಿಸ್ಟರ್ ಇರ್ಬೋದು, MLAಗಳಿರ್ಬೋದು, ಬಿಸ್ನೆಸ್ ಮೆನ್ಗಳಿರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಬೇರೆ ಫೀಲ್ಡ್ ದೊಡ್ಡ ಮಟ್ಟದವರು ಇಲ್ಲಿ ಈ ಒಂದು ಜೈಲಿಗೆ ಬರೋದ್ರಿಂದ ಅವರಿಗೆ ಫೆಸಿಲಿಟೀಸ್ ಕೊಡೋಕ್ಕೆ ನಾನು ಮುಂದೆ ಅಂತ ಒಳಗಡೆನೇ ಶುರು ಆಗುತ್ತೆ ಪೈಪೋಟಿ. ಆಮೇಲೆ ಈ ಜಾಗಕ್ಕೆ ಬರಬೇಕು ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರಗಳು ನಡೆಯುವಂಥದ್ದು. ಈಗ ಈ ಒಂದು ವಿಚಾರಕ್ಕೆ ಈಗ ಏನು ಹೊರಗಡೆ ಬಂದಿದೆ ಅದು 23 ಇರ್ಬೋದು, 24 ಅಥವಾ ಈ ವರ್ಷದ ಇದ್ರೂ ಕೂಡ ಅದು ಯಾವಾಗ ರೆಕಾರ್ಡಿಂಗ್ ಆಗಿದೆ, ಈ ಸಂದರ್ಭದಲ್ಲಿ ಏನಕ್ಕೆ ಅದು ರಿಲೀಸ್ ಆಯಿತು, ಒಟ್ಟೊಟ್ಟಿಗೆ ಏನಕ್ಕೆ ರಿಲೀಸ್ ಆಯಿತು ಅನ್ನೋದು ಕೂಡ ಪ್ರಶ್ನೆ ಇದೆ. ಏನಕ್ಕೋಸ್ಕರ ಯಾರು ಇದಕ್ಕೆ ಇಲ್ಲಿಗೆ ಯಾರು ಬರಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಅಥವಾ ಇನ್ನೊಂದು ಕಡೆ ಈಗ ತನ್ವೀರ್ನ ನಟನು ಕೂಡ ನಿನ್ನೆ CCB ಅವರು ಕೂಡ ನಿನ್ನೆ ಕಿರಣ್ ನಂದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಈ ರೀತಿ ಏನಾದರೂ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿವರಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥವ್ರು ಯಾರ್ಯಾರು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ರಲ್ಲ, ಈಗ ನೋಡಿ ಅವನು ಒಬ್ಬ ಪಕ್ಕಾ ಅವನು ರೇಪಿಸ್ಟ್, ಅವನು ಕ್ರಿಮಿನಲ್, ಅವನು ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ, ಒಬ್ಬ ಭಯೋತ್ಪಾದಕ ಮಾತಾಡ್ತಾ ಇದ್ದಾನೆ, ಅವ್ರನ್ನೂ ಕೂಡ ವಿಚಾರಣೆ ಒಳಪಡಿಸ್ತಾರ, ನೀವು ಯಾರು ಮೊಬೈಲ್ ಕೊಟ್ಟರು ಏನು ಎತ್ತ ಅಂತ?
ಆದರೆ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ಯಾಕೆಂತಂದ್ರೆ ಮೊಬೈಲ್ ಆ ಸಂದರ್ಭ ಫಸ್ಟು ಅಲ್ಲಿರುವಂಥ CCTV ಫುಟೇಜ್ ಅಂತ ತಗೋತಾರೆ. ಮತ್ತು ಯಾರು ಆವತ್ತಿನ ದಿನ ಡ್ಯೂಟಿಲಿದ್ರು ಆ ಸಂದರ್ಭ 23 ಇರ್ಬೋದು, 24, 25 ಯಾರಿದ್ರು ಆ ಡ್ಯೂಟಿಲಿ ಅವ್ರನ್ನ ತಗೊಂಡು ಅಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ನಂತರ ಅವ್ರನ್ನೂ ಕೂಡ, ಯಾಕೆಂದ್ರೆ ಮೊಬೈಲ್ ನಿಮ್ಗೆ ಯಾರು ತಂದ್ಕೊಂಡ್ರು, ಯಾರು ಕೊಟ್ಟಿದ್ರು ಅನ್ನೋದು ಎಲ್ಲವೂ ಕೂಡ ವಿವರ ಅವ್ರಿಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಅವ್ರ ಮೇಲೆ ಮತ್ತೆ ಏನಾರು ಅದಕ್ಕೆ ಸಪ್ರೇಟ್ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಎನ್ಕ್ವೈರಿ ಮಾಡ್ಕೊಂಡು ಅವ್ರ ಮೇಲೂ ಕೂಡ ಮತ್ತೆ ಬೇರೆ ಇದಲ್ದಲೆ ಈಗ ಏನು ಕೇಸ್ ಇದೆ ಅದಲ್ದಲೆ ಮತ್ತೊಂದು ಕೇಸ್ ರಿಜಿಸ್ಟರ್ ಆಗುತ್ತೆ, ಅದನ್ನು ಕೂಡ ಎನ್ಕ್ವೈರಿ ಆಗುತ್ತೆ. ಇದು ಸಪ್ರೇಟ್ ಆಗಿ ಒಟ್ಟಾರೆ ಇಲ್ಲಿರುವಂತದ್ದು ಈಗ ಒಂದಷ್ಟು ಸರ್ಕಾರ ಇದರಿಂದ ನಾವು ಏನು TV9 ಕಳೆದ 3-4 ದಿನದಿಂದ ನಿರಂತರವಾಗಿ ಮಾಡ್ತಿದ್ರು, ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಚೀಫ್ ಸೂಪರಿಂಟೆಂಡೆಂಟ್ ಆಫೀಸರ್ನ IPS ಆಫೀಸರ್ನ ಅಲ್ಲಿ ನೇಮಕ ಮಾಡೋದಂತೆ ಒಂದಷ್ಟು ಸುಧಾರಣೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.